ಆ್ಯನಿಮಲ್‌ನಂತಹ ವಿವಾದಾತ್ಮಕ ಸಿನಿಮಾ ನಿರ್ದೇಶನ ಮಾಡಿದ ಸಂದೀಪ್ ರೆಡ್ಡಿ ವಂಗ ಮತ್ತೊಂದು ಪ್ರಾಜೆಕ್ಟ್‌ಗೆ ಕೈ ಹಾಕಿರುವುದು ರಹಸ್ಯವಾಗಿ ಏನೂ ಉಳಿದಿಲ್ಲ. ಪ್ರಭಾಸ್‌ಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಸಿನಿಮಾ ಇತ್ತೀಚೆಗೆ ದೀಪಿಕಾ ಪಡುಕೋಣೆಯನ್ನು ನಾಯಕಿಯಾಗಿ ಆಯ್ಕೆ ಮಾಡೋ ಉತ್ಸಾಹ ತೋರಿದ್ರು. ಆದರೆ ಸಂದೀಪ್ ರೆಡ್ಡಿ ವಂಗ ಹಾಗೂ ದೀಪಿಕಾ ನಡುವೆ ಕಥೆಯ ವಿಷಯಕ್ಕೆ ಒಮ್ಮತ ಮೂಡದಿದ್ದರಿಂದ ಅವರನ್ನು ಕೈಬಿಡಲಾಗಿದೆ ಎನ್ನಲಾಗಿದೆ. ಇದೇ ವೇಳೆ ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಮೆಗಾ ಹಿಟ್ ಸಿನಿಮಾ ಆ್ಯನಿಮಲ್‌ನಲ್ಲಿ ನಟಿಸಿದ್ದ ತೃಪ್ತಿ ದಿಮ್ರಿಯನ್ನು ಆಯ್ಕೆ ಮಾಡಲಾಗಿದೆ ಸ್ಪಿರಿಟ್ ಸಿನಿಮಾಗೆ. ಸ್ವತಃ ನಿರ್ದೇಶಕರೇ ಈ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ರು. ಪ್ರಭಾಸ್‌ಗೆ ನಾಯಕಿಯಾಗಬೇಕಿದ್ದ ದೀಪಿಕಾ ಪಡುಕೋಣೆ ಬದಲಿಗೆ ತೃಪ್ತಿ ದಿಮ್ರಿ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಅರ್ಜುನ್ ರೆಡ್ಡಿ, ಆ್ಯನಿಮಲ್ ಅಂತಹ ವಿವಾದಾತ್ಮಕ ಸಿನಿಮಾಗಳನ್ನು ನಿರ್ದೇಶಿಸಿರುವ ಸಂದೀಪ್ ರೆಡ್ಡಿ ವಂಗ ಅವರ ಸ್ಪಿರಿಟ್ ಹೇಗಿರುತ್ತೋ ಅನ್ನೋ ಲೆಕ್ಕಾಚಾರ ಕೂಡ ಬಾಲಿವುಡ್ ಮಂದಿಯಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಭಾಸ್, ತೃಪ್ತಿ ದಿಮ್ರಿ ಕಾಂಬಿನೇಷನ್ನಲ್ಲಿ ಮೂಡಿ ಬರಲಿರುವ ಸ್ಪಿರಿಟ್ ಕಥೆಯ ಬಗ್ಗೆ ಸಿನಿ ಪ್ರಿಯರು ಬಹಳ ತಲೆ ಕೆಡಿಸಿಕೊಂಡಿದ್ದಾರೆ. ಹಿಂದಿನ 2 ಸಿನಿಮಾಗಳನ್ನು ನೋಡಿರುವ ಪ್ರೇಕ್ಷಕರಿಗೆ ಹಾಗೂ ಸಿನಿಮಾ ಮಂದಿಗೆ ಇದು ಹೇಗಿರುತ್ತೋ ಅನ್ನುವ ಕುತೂಹಲ ಸದ್ಯಕ್ಕೆ ಸರಿಯಾಗಿ ಸುದ್ದಿಯೊಂದು ಹರಿದಾಡೋಕೆ ಶುರುವಾಗಿದೆ. ಈ ಬಾರಿ ನಿರ್ದೇಶಕ ಎ-ರೇಟೆಡ್ ಥ್ರಿಲ್ಲರ್ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನಲಾಗಿದೆ. ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಹೇಳಿದ ಸ್ಪಿರಿಟ್ ಕಥೆಯಲ್ಲಿ ದೀಪಿಕಾ ಪಡುಕೋಣೆ ಕೆಲವು ದೃಶ್ಯಗಳಿಗೆ ಕತ್ತರಿ ಹಾಕುವಂತೆ, ಕೆಲವು ದೃಶ್ಯಗಳಲ್ಲಿ ನಟಿಸೋದಿಲ್ಲ ಎಂದು ಷರತ್ತು ಹಾಕಿದ್ರಂತೆ. ಇದರಿಂದ ಕೋಪಗೊಂಡ ಸಂದೀಪ್ ರೆಡ್ಡಿ ವಂಗ ತಮ್ಮದೇ ಸಿನಿಮಾ ನಟಿ ತೃಪ್ತಿ ದಿಮ್ರಿ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡಿದ್ರು. ಈ ಬೆಳವಣಿಗೆ ಬಳಿಕ ಬಾಲಿವುಡ್ ಅಂಗಳದಲ್ಲಿ ಸಿನಿಮಾ ಸ್ಕ್ರಿಪ್ಟ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ. ಡಾರ್ಲಿಂಗ್ ಪ್ರಭಾಸ್ ನಟಿಸುತ್ತಿರುವ ಸ್ಪಿರಿಟ್ ಸಿನಿಮಾ ಎ-ರೇಟೆಡ್ ಕಾಪ್ ಥ್ರಿಲ್ಲರ್ ಸಿನಿಮಾ ಎಂದು ಪಿಂಕ್ ವಿಲ್ಲಾ ವರದಿ ಮಾಡಿದೆ. ಈ ಸಿನಿಮಾವನ್ನು ತೆಲುಗು ಪ್ರೇಕ್ಷಕರಿಗೆ ಎಂದೇ ನಿರ್ಮಾಣ ಮಾಡಲಾಗ್ತಾ ಇದೆ. ಅದಕ್ಕೆ ಮಾಸ್ ಎಲಿಮೆಂಟ್ಸ್ ಇಟ್ಟು ಪಕ್ಕಾ ಆ್ಯಕ್ಷನ್ ಸಿನಿಮಾವನ್ನು ಮಾಡುತ್ತಿದ್ದು, ಇದಕ್ಕೆ ಕೆಲವು ಟ್ವಿಸ್ಟ್ಗಳನ್ನು ಇಟ್ಟಿದ್ದಾರಂತೆ. ಇದರಲ್ಲಿ ಕೆಲವು ಎ-ರೇಟೆಡ್ ಸೀನ್ಗಳನ್ನು ಸಂದೀಪ್ ರೆಡ್ಡಿ ವಂಗ ಸೇರಿಸಿದ್ದಾರೆಂದು ಸುದ್ದಿ ಹಬ್ತಾ ಇದೆ. ಸ್ಪಿರಿಟ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಗಳ ಜೊತೆಗೆ ಸಾಕಷ್ಟು ರಕ್ತಪಾತ ಕೂಡ ಇರುತ್ತೆ ಎಂದು ಹೇಳಲಾಗಿದೆ.